ನಮಸ್ಕಾರ ಸ್ನೇಹಿತರೆ, RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಗುರುಮುಟ್ಕಲ್ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ ಅಭಿನಂದನಾ ಸಮಾರಂಭದಲ್ಲಿ ನೂತನ ಸಂಸದರಾಗಿರುವಂಥ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿಯವರು ಬೇಸರ ವ್ಯಕ್ತಪಡಿಸಿದ್ದಾದರೂ ಏಕೆ, ಬನ್ನಿ ನೋಡ್ಕೊಂಡು ಬರೋಣ. ಜನರಲ್ ಸೆಕ್ರೆಟರಿ ಆದ ರಾಜಗೋಪಾಲ್ ರೆಡ್ಡಿ ಅವರೇ, ನಮ್ಮ ಮಕ್ಕಳ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ ಅವರೇ, ಹಿರಿಯರಾದ ಚೆನ್ನರೆಡ್ಡಿಗೌಡರೇ, ಸಾಹೇಬರೇ, ಮತ್ತು ಜಿಲ್ಲಾ ಅಧ್ಯಕ್ಷರಾದ ವಿಜಯ ಗುತ್ತೇದಾರ್ ಅವರೇ, ಬಸರೆಡ್ಡಿ ಅವರೇ, ಮತ್ತು ನಮ್ಮ ಯಾದಗಿರಿ ಗುರುಮುಟ್ಕಲ್ ಸೌತ್ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರೇ, ಮತ್ತು ಇತರ ನಮ್ಮ ವಿವಿಧ ಘಟಕಗಳ ಇದು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ. ಪರವಾಗಿ ನಾನು ಅವರಿಗೆ ಮಾಡಿ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ, ಟೈಮ್ ಭಾಳ ಆಗಿದೆ. ಎರಡನೇ ಮಾತು ಹೇಳ್ತೀನಿ, ನಾವು ಈ ಲೋಕಸಭೆಗೆ ಗೆದ್ದಿರೋದು ಭಾಳ ಸಂತೋಷವಾಗಿದೆ. ಯಾಕಂದರೆ ನಮ್ಮ ಕಾರ್ಯಕರ್ತರು, ನಾಯಕರು ಎಲ್ಲರೂ ಭಾಳ ಪರಿಶ್ರಮ ಕೊಟ್ಟು ಲೋಕಸಭೆಯಲ್ಲಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ನಮ್ಮೆಲ್ಲರ ಪರಿಶ್ರಮದಿಂದ ಮತ್ತು ಅಷ್ಟೊಂದು ಗೆದ್ದು ಬಂದಿದ್ವಿ. ಮತ್ತು ಯಾಕೋ ಏನೋ ನಮಗೆ ಒಂದೇನಂದರೆ ಗುರುಮುಟ್ಕಲ್ನಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಇದು ಭಾಳ ಬೇಜಾರಾಗಿ ಹೇಳಬೇಕಾಗುತ್ತೆ. ನಾವು ಕಾರ್ಯಕರ್ತರ ಕೆಲಸ ಮಾಡಿದ್ದೀವಿ, ಬಟ್ ಓಟ್ ಬಂದಿಲ್ಲ ನಮಗೆ. ಇದು 4ನೇ ಎಲೆಕ್ಷನ್ನು, ನಮ್ಗೆ ಓಟ್ ಆಗ್ತಾ ಇಲ್ಲ. ನಮಗೆ 2 ಪಾರ್ಲಿಮೆಂಟಲ್ಲೂ ಬಂದಿಲ್ಲ, 2 ಅಸೆಂಬ್ಲಿಯಲ್ಲೂ ನಮಗೂ ಹಿನ್ನಡೆ ಆಗಿದೆ. ಸೊ ಅದರಿಂದ ನಮಗೆ ಯಾರ ಮೇಲೆ ಇದೂ ಇಲ್ಲ. ಕಾರ್ಯಕರ್ತರೆಲ್ಲ ಶ್ರಮ ಪಟ್ಟಿದ್ದರಿಂದ ಆಗಿದ್ದೀವಿ. ಆದರೂ ನೀವು ನಮ್ಗೆ ಅವಕಾಶ ಕೊಟ್ಟಿದ್ದೀವಿ ಸೇವೆ ಮಾಡೋಕ್ಕೆ. ನಾವು ನೀವು ಸೇವೆ ಮಾಡ್ತೀವಿ, ನೀವು ನಮಗೆ ಸಹಾಯ ಮಾಡಿರಿ, ಮಾಡದೇ ಇರಲಿ, ನಾವು ಮಾಡ್ತಾನೆ ಬಂದಿದ್ದೀವಿ. ನೀವೇನಿದ್ರು ನಾವು ಸೇವೆ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ನನ್ನೆಲ್ಲ ಕಾರ್ಯಕರ್ತರ ಬಂಧುಗಳಿಗೆ ಇನ್ನೊಂದ್ಸಲ ಬಂಧಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನೂತನವಾಗಿ ಆಯ್ಕೆಯಾಗಿದ್ದ ವಿಧಾನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಕ್ಕೆ ಕೇಳ್ಬೋದು.